ಒಂದೊಂದ್ರಲ್ಲಿ ಇದು ಬಾಳೆಕಾಯಿನ ಸಿಪ್ಪೆ ಎಲ್ಲ ತೆಗೆದು ಈ ತರ ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿದ್ದೀವಿ. ಓಹೋ ಹೋ ಹೀಗೆ ಕ್ರಿಸ್ಪಿ ಕ್ರಿಸ್ಪಿನೆಸ್ ಬಂತು ಅಂದ್ರೆ ಬಜ್ಜಿ ಬಂತು ಅಂತ. ನೋಡಿ, ಆಯಿಲ್ ಕೂಡ ಒಳ್ಳೆ ಕ್ವಾಲಿಟಿ, ನೋಡಿ ಇವಾಗ ಟಿಶ್ಯೂ ಪೇಪರ್ ಕೂಡ ಒಳ್ಳೆ ಕ್ವಾಲಿಟಿ. ಇವಾಗ ಬಜ್ಜಿ ಬೆಂದಿದೆ. ಬಜ್ಜಿ ಆಯ್ತಾ ಸರ್? ಟಿಶ್ಯೂ ಪೇಪರ್ ಮೇಲೆ ಹಾಕ್ಬಿಡ್ತೀರಾ ಸರ್? ಹಾಕ್ತಾ ಇದೀವಿ. ಓಕೆ. ನೋಡಿ, ಈ ಪದ್ರ ಪದ್ರ ಬರಬೇಕು. ಮರುಕಳಿಸಿದ ಮರೆಯಲಾಗದ ರುಚಿ. ಟೇಸ್ಟ್ ಮಾಡಿದ್ವಿ, ಅದನ್ನ ಮರೆಯಕ್ಕಾಗಲ್ಲ. ಈಗ ಅದು ಮರುಕಳಿಸಿದ ನೆನಪು, ಆ ರುಚಿದು ಅದ್ಭುತ. ನಮ್ಮ ಈ ಕಾರ್ಯಕ್ರಮದ ಹೈಜೀನ್ ಪಾರ್ಟ್ನರ್ ಎಕ್ಸೆಲ್ ಟಿಶ್ಯೂಸ್. ನಮಸ್ಕಾರ ವೀಕ್ಷಕ ಬಂಧುಗಳಿಗೆ. ನೋಡಿ, ತೃಪ್ತಿ ತಿಂಡಿ, ಸಿಂಪಲ್ ಫುಡ್, ಗ್ರೇಟ್ ಟೇಸ್ಟ್. ಗ್ರೇಟ್ ಟೇಸ್ಟ್ ಇರೋ ಕಡೆ ನಾವಿರ್ತೀವಿ. NTI ಲೇಔಟ್ ಹೇಳ್ತಾನೆ ಇರ್ತೀವಿ ನಾವು. ಪಕ್ಕದಲ್ಲಿ ಬಂಗಾರಪೇಟ್ ಚಾಟ್ಸ್ ಇದೆ, ಎದುರುಗಡೆ ಹುಬ್ಬಳ್ಳಿ ರುಚಿ ಇದೆ. ಸೊ ಇವತ್ತು ಅದ್ಭುತವಾದ, ಇಲ್ಲಿ ಬಹಳ ಫೇಮಸ್ಸು ಗರಿ ಅಂತಾರಲ್ಲ, ಕ್ರಿಸ್ಪಿ. ಇವ್ರದ್ದು ಬಾಳೆಕಾಯಿ ಬಜ್ಜಿ. ಬಾಳೆಕಾಯಿ ಬಜ್ಜಿ ಒಟ್ಟಿಗೆ ಮೆಣಸಿನ್ಕಾಯಿ ಬಜ್ಜಿನೂ ಮಾಡ್ತಾರೆ, ಹೀರೆಕಾಯಿ ಬಜ್ಜಿನೂ ಮಾಡ್ತಾರೆ. ಇವತ್ತು ಒಟ್ಟೊಟ್ಟಿಗೆ ನೋಡ್ಬಿಡೋಣ. ಮಹೇಶ್ ಅವ್ರು ಇರ್ತಾರೆ, ಬನ್ನಿ ನೋಡೋಣ. ಇಲ್ಲಿ ಬಂದಾಗೆಲ್ಲ ಟೇಸ್ಟ್ ಮಾಡ್ತೀವಿ ಸರ್ ಬಾಳೆಕಾಯಿ ಬಜ್ಜಿ. ಎಷ್ಟು ಅದ್ಭುತವಾಗಿರ್ತದೆ ಅಂದರೆ, ಇವತ್ತು ಅದಕ್ಕೆ ನೀವಂದ್ರೆ ಇಲ್ಲಿ ಹೀರೆಕಾಯಿ ಮಾಡ್ತೀರಾ, ಮೆಣಸಿನ್ಕಾಯಿ ಮಾಡ್ತೀರಾ ಅಂತೇಳಿ. ಮಹೇಶ್ ಅವರು ವೀಕ್ಷಕರೇ, ನೀವು ನೋಡಿದ್ರಾಗಲೇ ರಾಗಿ ಇಡ್ಲಿ, ಚಿತ್ರಾನ್ನ ಅದ್ಭುತ. ರಾಗಿ ಇಡ್ಲಿ ಅಂತೂ ವೈರಲ್. ಏನು ಸರ್, ಹೇಗಿದೆ ಕಸ್ಟಮರ್ಸ್? ರಾಗಿ ಚೆನ್ನಾಗಿದ್ದಾರಾ? ಎಲ್ಲ ಚಾನಲ್ ಇಂದ ನೋಡ್ಕೊಂಡು ಬಂದಿರೋಂಥವ್ರೆ ತುಂಬಾ ಜನ ಬಂದು. ಹೌದಾ? ಇವತ್ತು ಇದನ್ನು ನೀವು ಬಂದು ಟೇಸ್ಟ್ ಮಾಡಬೇಕು, ಅದಕ್ಕಾಗಿ ನಾವು ವಿಡಿಯೋ ಮಾಡ್ತಿರೋದು. ರೆಸಿಪಿ ಸರ್ ಬಾಳೆಕಾಯಿ ಬಜ್ಜಿ, ಮಿಕ್ಕಿದೆಲ್ಲ ಹೆಂಗಂದ್ರೆ ಎಲ್ಲ ಮಾಡ್ಬಿಡಿ, ನೋಡ್ಬಿಡೋಣ. ಓಕೆ, ಏನೇ ಇಟ್ಕೊಂಡಿದ್ದೀವಿ ಸರ್? ಎಷ್ಟು ಅಳತೆಗೆ ಮಾಡ್ತಿದ್ದೀವಿ? ಇದು ಇದರಲ್ಲಿ ಒಂದು ಬೌಲು ಕಡಲೆ ಹಿಟ್ಟು ತೊಗೊತೀನಿ ಇವಾಗ. ಅದಕ್ಕೆ ನಾನು ಅಲ್ಲಿ ಹಾಕ್ತಾ ಹೇಳ್ತೀನಿ ಎಷ್ಟು ಹಾಕ್ಬೇಕು ಅಂತ. ಅದಕ್ಕೆ ಸೋಡಾ ಸ್ವಲ್ಪ, ಉಪ್ಪು, ಚಿಲ್ಲಿ ಪೌಡ್ರು, ಇದು ಓಂ ಅಜ್ವೈನ. ಸೊ ಇವೆಲ್ಲ ಬಾಳೆಕಾಯಿ ಸ್ವಲ್ಪ ಇಷ್ಟು ಕಾಯಿರಬೇಕು. ಬಜ್ಜಿ ಮಾಡೋದಕ್ಕೆ ಏನೇನು ಹಾಕ್ತಾ ಇದ್ದೀನಿ ಅಂದ್ರೆ, ಒಂದು ಬೌಲ್ ಅಷ್ಟು ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ ಇವಾಗ. ಇದರಲ್ಲಿ ಒಂದು ಬೌಲ್ 200 ಗ್ರಾಮ್ ಇರ್ಬೋದು ಅದು. ಇವಾಗ ಚಿಲ್ಲಿ ಪೌಡ್ರು 2 ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ತಾ ಇದೀನಿ. 2 ಟೀ ಸ್ಪೂನ್. ಹೌದು. 1 ಸ್ಪೂನು ಅಜ್ವಾನ ಹಾಕ್ತಾ ಇದ್ದೀನಿ. 3/4 ಸ್ಪೂನ್ ಇದು ಸೋಡಾ, 1/4 ಸ್ಪೂನ್ ಅಷ್ಟು ಸೋಡಾ. ಇದು ಉಪ್ಪು, 3/4 ಸ್ಪೂನ್ ಅಷ್ಟು ಉಪ್ಪು. ಇವಾಗ ಇದನ್ನ ನೀರು ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಇದನ್ನ ನಾವು ಕೈಯಲ್ಲೇ ಮಿಕ್ಸ್ ಮಾಡಬೇಕು. ಕೈಯಲ್ಲಿ ಮಿಕ್ಸ್ ಮಾಡಿದ್ರೇನೆ ಅದು ಶೈನಿಂಗು, ಫಿನಿಶಿಂಗ್ ಎಲ್ಲ ಬರೋದು. ನಾವು ಸ್ಪೂನಲ್ಲೆಲ್ಲ ಮಿಕ್ಸ್ ಮಾಡಿದ್ರೆ ಆ ಶೈನಿಂಗ್ ಬರಲ್ಲ, ಮಿಕ್ಸ್ ಆಗಲ್ಲ. ಕೈಯನ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡಿದೀವಿ. ಓಕೆ, ಒಂದು ಹದಕ್ಕೆ ಬರ್ಬೇಕಲ್ಲ ಸರ್? ಅದಕ್ಕೆ ಬರೋ ಹಾಗೆ ಒಂಥರ ರೆಡ್ಡಿಶ್ ಬರುತ್ತಲ್ಲ ಸರ್ ಇದು? ಹೌದು. ಚಿಲ್ಲಿ ಪೌಡರ್ ಹಾಕಿರೋದ್ರಿಂದ ನಾವು ಬೇರೆ ಯಾವ್ದು ಕಲರ್ ಯೂಸ್ ಮಾಡಲ್ಲ. ಚಿಲ್ಲಿ ಪೌಡರ್ನೇ ಹಾಕೋದ್ರಿಂದ ಅದೇ ಕಲರ್ ಬರುತ್ತೆ. ಅದು ಹೀಗೆ ಗಟ್ಟಿ ಗಟ್ಟಿಯಾಗಿ ಕಲ್ಸ್ಕೊಂತ ಹೋದ್ರೆ ಅದು ಬಜ್ಜಿ ಫಿನಿಶಿಂಗ್ ಬರುತ್ತೆ. ಹೌದೌದು. ಒಂದೇ ಸಲ ನೀರು ಹಾಕಿ ಮಿಕ್ಸ್ ಮಾಡಿದ್ರೆ ಅದಷ್ಟು ಚೆನ್ನಾಗಿ ಬರಲ್ಲ ಬಜ್ಜಿ. ಹೌದು. ಈ ಕನ್ಸಿಸ್ಟೆನ್ಸಿಯಲ್ಲಿ ಕಲ್ಸ್ಕೊಂಡು. ಇದಾಯ್ತು ಸರ್? ಬಂತ ಈಗ ಬಜ್ಜಿ ಹಾಕುವ ಲೆವೆಲ್ಗೆ ಬಂತು? ರೆಡಿ ಆಗಿದೆ ಇವಾಗ. ಇದು ಯಾವ ತರ ಹೆಚ್ಕೊಳ್ಳೋದು ಸರ್ ಹೇಳ್ಬಿಡಿ ಸ್ವಲ್ಪ. ಇದನ್ನ ತೊಳೆದು ಚೆನ್ನಾಗಿ ಮೇಲಿನ ಸಿಪ್ಪೆ ಎಲ್ಲ ತೆಗೆದು ಈ ತರ ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿದೀವಿ. ಆಮೇಲೆ ಮೆಣಸಿನಕಾಯಿನೂ ಹಾಗೆ ತೊಳೆದು ವಾಶ್ ಮಾಡಿ ಕಟ್ ಮಾಡಿ. ನೀವು ಹಿಂಗ್ ಕಟ್ ಮಾಡ್ಕೋತೀರಿ? ಉದ್ದದ ಕಟ್ ಮಾಡ್ತೀವಿ, 2 ಪೀಸ್ ಮಾಡ್ತೀವಿ. ಒಂದೊಂದ್ರಲ್ಲಿ ಬಾಳೆಕಾಯಿನ ಸಿಪ್ಪೆ ಎಲ್ಲ ತೆಗೆದು ಈ ತರ ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿದೀವಿ. ಓಹೋ, ಈ ತರ ಆಗುತ್ತೆ. ಅದು ತುಂಬಾ ದಪ್ಪನೂ ಇರಬಾರ್ದು, ಈ ಹದಕ್ಕಿದ್ರೆ ಅದು ಚೆನ್ನಾಗಿ ಕುಕ್ ಆಗತ್ತೆ. ಓಕೆ, ಇವಾಗ ಸ್ಟಾರ್ಟ್ ಮಾಡ್ತೀನಿ. ಬಾಳೆಕಾಯಿ ಬಜ್ಜಿ ಹಾಕ್ತಾ ಇದೀನಿ. ಹಂಗೆ ಇಟ್ಕೋಬೇಕಾ? ಹೀಗೆ
ಅದ್ರ ಜೊತೆನೆ ಹೀರೆಕಾಯಿನೂ ಹಾಕ್ತಾರೆ. ಹೀರೆಕಾಯಿನೂ ಹಾಕ್ತಿದ್ದಾರೆ. ಈಗ 4 ಹಾಕಿದ್ವಿ ಬಾಳೆಕಾಯಿ. ಬಾಳೆಕಾಯಿ ಅದೇ ಸ್ಟೈಲ್ ಅಲ್ಲಿ ಸಿಗುತ್ತಲ್ಲ ಸರ್ ಇಲ್ಲಿ? ಸೇಮ್ ಹಿಂಗೆ ಸಿಗುತ್ತೆ ಹೋಟ್ಲಲ್ಲಿ. ಹೀರೆಕಾಯಿ ಬಜ್ಜಿ, ಈ 3 ಬಜ್ಜಿನೂ ಸಿಗ್ತವೆ, ಇದೇ ಸ್ಟೈಲ್ ಅಲ್ಲಿ ಸಿಗ್ತವೆ. ಈಗೇನ್ ಮಾಡ್ತಾ ಇದ್ದಾರೆ ಅದೇ ಸ್ಟೈಲು. ಕ್ರಿಸ್ಪಿ. ಈಗ ಅದ್ರ ಜೊತೆಲೇನೆ ಮೆಣಸಿಕಾಯಿನೂ ಹಾಕ್ತಾ ಇದ್ದೀನಿ. ಹೈಬ್ರಿಡ್ ಮೆಣಸಿನ್ಕಾಯಿ. ಹೌದು, ಬಜ್ಜಿ ಮೆಣಸಿನ್ಕಾಯಿ ಅದು. ಒಂದು 4 ಹಾಕಿದ್ವಲ್ಲ ಸರ್ ಈಗ? ಹೌದೌದು, 4 ಹಾಕಿದ್ದೀನಿ. ಬಜ್ಜಿಗೆ ಮೇಯ್ನು ಆಯಿಲ್ ಶುದ್ಧವಾಗಿರ್ಬೇಕು ನೋಡಿ. ಆಯಿಲು ನಾವು ಕಪ್ಪಾಗಿದ್ರೆ ಅದು ಬಜ್ಜಿ ಶೈನಿಂಗ್ ಬರಲ್ಲ. ನಾವು ಗೋಲ್ಡ್ ವಿನ್ನರ್ ಆಯಿಲ್ನೇ ಯೂಸ್ ಮಾಡೋದ್ರಿಂದ ಅದಷ್ಟು ಬಜ್ಜಿ ಹಾಲೆಲ್ಲ ಅಂಟ್ಕೊಳ್ಳಲ್ಲ ಅದು. ಮಿರ್ಚಿ ಹಾಕೊಳ್ಳೋದಕ್ಕೂ ಒಳ್ಳೆ ಪೇಪರ್ ಯೂಸ್ ಮಾಡ್ತಿದ್ದೀರಾ, ಎಕ್ಸೆಲ್ ಅಂತ. ಅದು ನಾವು ಇದ್ರ ಮೇಲೆ ಹಾಕೋದ್ರಿಂದ ಅದೇನು ಅಲ್ಪ ಸ್ವಲ್ಪ ಉಳಿದಿರೋ ಅಂತ ಎಣ್ಣೆ ಅಂಶ ಇದು ಹೀರ್ಕೊಳ್ಳೋದು. ಚೆನ್ನಾಗಿದೆಯಲ್ಲ ಕ್ವಾಲಿಟಿ? ಒಳ್ಳೆ ಕ್ವಾಲಿಟಿ ಟಿಶ್ಯೂ ಪೇಪರ್. ಓಕೆ, ಎಕ್ಸೆಲ್ ಅಂತ ಯೂಸ್ ಮಾಡ್ತಾರೆ. ಎಣ್ಣೆ ಎಲ್ಲ ಅಬ್ಸರ್ವ್ ಮಾಡುತ್ತೆ ವೀಕ್ಷಕರೇ ಇದು. ಸರ್ ಇದು ಹಂಗೆ ಕೆಂಪಾಗಬೇಕಾ ಸ್ವಲ್ಪ ಬ್ರೌನ್ ಆಗ್ಬೇಕಾ? ಇಲ್ಲ, ನಿಮ್ಗೆ ಬಜ್ಜಿ ಆಗಿದೆಯಾ ಇಲ್ವಾ ಅಂತ ಕಂಡಿಡಿಯೋದು ಹೇಗೆ ಅಂದ್ರೆ, ಈಗ ಸ್ವಲ್ಪ ಮೇಲೆ ಎತ್ಕೊಂಡು ಈಗ ಟಚ್ ಮಾಡಿ ನೋಡಿದ್ರೆ ಅದು ಹಾರ್ಡ್ ಆಗಿರುತ್ತೆ, ಗಟ್ಟಿ ಆಗಿರುತ್ತೆ, ಅಂದ್ರೆ ಕ್ರಿಸ್ಪಿನೆಸ್ ಇರುತ್ತೆ. ಆ ಸಾಫ್ಟ್ನೆಸ್ ಹೊರಟಾಯ್ತು ಅಂದ್ರೆ ಬಜ್ಜಿ ಬೆಂದಿದೆ ಅಂತ. ಆ ಸಾಫ್ಟ್ ಆಗಿದ್ರೆ ಇನ್ನ ಕುಕ್ ಆಗ್ಬೇಕು ಅಂತ. ಕ್ರಿಸ್ಪಿನೆಸ್ ಬಂತು ಅಂದ್ರೆ ಬಜ್ಜಿ ಬೆಂತು ಅಂತ. ನಮ್ಮಲ್ಲಿ ಎಲ್ಲ ಆಯಿಲಿ ಐಟಮ್ಸ್ ಯಾವ್ದನ್ನು ಆಯಿಲಿ ಆಗಿರಲ್ಲ ನೋಡಿ. ಆಯಿಲ್ ಕೂಡ ಒಳ್ಳೆ ಕ್ವಾಲಿಟಿ ನೋಡಿ. ಟಿಶ್ಯೂ ಪೇಪರ್ ಕೂಡ ಒಳ್ಳೆ ಕ್ವಾಲಿಟಿ. ಇವಾಗ ಬಜ್ಜಿ ಬೆಂದಿದೆ. ಬಜ್ಜಿ ಆಯ್ತು ಸರ್ ನೋಡಿ, ಇವಾಗ ತೋರಿಸ್ತೀನಿ ನಿಮ್ಗೆ. ಈಗ ಮುಟ್ಟಿದ್ರೆ ಗಟ್ಟಿಯಾಗಿರುತ್ತೆ, ಕ್ರಿಸ್ಪ್ ಆಗಿರುತ್ತೆ. ಇವಾಗ ಬಜ್ಜಿ ಆಗಿದೆ ಅಂತ. ಟಿಶ್ಯೂ ಪೇಪರ್ ಮೇಲೆ ಹಾಕ್ಬಿಡ್ತೀರಾ ಸರ್? ನೋಡಿ, ಎಣ್ಣೆಯಿಂದ ಹಿಡಿದು ಟಿಶ್ಯೂ ಪೇಪರ್ ವರೆಗೂ ಇಲ್ಲಿ ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ ಅವ್ರು. ಅದಕ್ಕಾಗಿನೇ ಪರ್ಟಿಕ್ಯುಲರ್ಲಿ ಇವತ್ತು ಮಾಡಿಸಿದ್ರು. ನಮ್ದು ಹೇಗಿರುತ್ತೆ ನೋಡಿ ಬಜ್ಜಿ ಅಂತ. ಈಗ ಇದನ್ನು ಟೇಸ್ಟ್ ಮಾಡಿ ನೋಡ್ಬಿಡೋಣ. ಬಾಳೆಕಾಯಿ, ಹೀರೆಕಾಯಿ, ಮೆಣಸಿನ್ಕಾಯಿ. ನಮಗೆ ಇಲ್ಲಿ ಬಾಳೆಕಾಯಿ ಅಂದರೆ ಬಹಳ ಪ್ರೀತಿ. ನೋಡಿ ಯಾವ ರೀತಿ ಆಗಿದೆ ಬಜ್ಜಿ. ಇದು ಹೀರೆಕಾಯಿ ಬಜ್ಜಿ. ಬಾಳೆಕಾಯಿನ ಓಪನ್ ಮಾಡಲಾ ನೋಡಿ. ಈ ಪದ್ರ ಬರಬೇಕು ಹಂಗೆ ಆವಿ. ಅದ್ಭುತ. ಅದೇ ಥರ ನಮ್ಮ ಹೀರೆಕಾಯಿನ ಹಿಂದೆ ಉಳಿಯೋದೇ ಇಲ್ಲ ನೋಡ್ರಿ. ಅಲ್ಲ ಸೂಪರ್. ಈ ಮೆಣಸಿನ್ಕಾಯಿ ಏನ್ಬಿಡು, ಅದ್ರ ಬಗ್ಗೆ ಹೇಳೋದೇ ಬೇಕಾಗಿಲ್ಲ, ಅದ್ಭುತವಾಗಿದ್ದೇ ಇರ್ತದೆ. ಟೇಸ್ಟ್ ಮಾಡ್ಬಿಡೋಣ. ನೋಡಿ, ಈ ಕೈಗೆ ಎಣ್ಣೆ ಹಚ್ಕೊಂಡ್ರೆ ನಮಗೆ ರೆಡಿ ಒಳ್ಳೆ ಕ್ವಾಲಿಟಿ ಟಿಶ್ಯೂ ಪೇಪರ್ ಇಟ್ಟಿದ್ದಾರೆ. ಎಕ್ಸೆಲ್ ಅಂತ ಗೋಲ್ಡು ನೋಡಿ, ಅದ್ಭುತ. ಒಳ್ಳೆ ಹೈಜಿನಿಕ್ ಹೋಟ್ಲು. ಬನ್ನಿ ಬಾಳೆಕಾಯಿ ಟೇಸ್ಟ್ ಮಾಡ್ತೀನಿ ಫಸ್ಟು. ಮರುಕಳಿಸಿದ ಮರೆಯಲಾಗದ ರುಚಿ. ಟೇಸ್ಟ್ ಮಾಡಿದ್ವಿ, ಅದನ್ನ ಮರೆಯೋಕ್ಕಾಗಲ್ಲ. ಈಗ ಅದು ಮರುಕಳಿಸಿದ ನೆನಪು ಆ ರುಚಿದು. ಅದ್ಭುತ. ಹದ ರೀ ಮೀನು. ನಿಮಗೆಲ್ಲ ನೋಡಿದ್ರಲ್ಲ ನೀವೇನೆ ಹೀರೆಕಾಯಿ. ಒಂದು ಹಾಡು ನೆನಪಾಗತ್ತೆ ನನಗೆ. ನಡೆ ಮುಂದೆ ನುಗ್ಗಿ ನಡೆ ಮುಂದೆ. ಆ ಥರ ಹೀರೆಕಾಯಿ ಬಾಳೆಕಾಯಿ ಬಜ್ಜಿ. ಆ ರುಚಿ ನಡೆ ಮುಂದೆ ಅಂತ ಬರ್ತಾ ಇದೆ ಬಾಯಲ್ಲಿ. ರುಚಿ ಅದ್ಭುತ. ಚಿಮ್ತಾ ಇದೆ ಅನ್ಬೋದು. ಮೆಣಸಿನ್ಕಾಯಿ ನಾವು ಇಲ್ಲಿ ಯಾಕೆ ಬರ್ತೀವಿ? ಹೋಟೆಲಿಂದ ಹೋಟೆಲ್ಗೆ, ರೆಸಾರ್ಟಿಂದ ರೆಸಾರ್ಟ್ಗೆ ರುಚಿ ಬೇರೆ ಥರನೇ ಇರ್ತದೆ. ನಮ್ಮ ಇಲ್ಲಿ ಒಂದು ಬಾಳೆಕಾಯಿ ಆಗಲಿ, ಹೀರೆಕಾಯಿ ಮತ್ತು ಇದು ಮೆಣಸಿನ್ಕಾಯಿ ಬಜ್ಜಿ ರುಚಿಯಲ್ಲಿ ವೇರಿಯೇಷನ್ ಗೊತ್ತಾಗ್ಬಿಡ್ತದೆ ನನಗೆ. ಅದಕ್ಕಾಗಿ ಬರೋದು. ತೃಪ್ತಿ ತಿಂಡಿಯಲ್ಲಿ ಬಂದು ಟೇಸ್ಟ್ ಮಾಡಿ ಅಂತ ನಾವು ಹೇಳೋದು.
ಸೊ ಈ ಕಡೆ ಬಂದಾಗ NTI ಲೇಔಟು ಟೇಸ್ಟ್ ಮಾಡಿ. ಸೂಪರ್ ಹೈಜಿನಿಕ್ ಹೋಟೆಲು. ಕಿಚನಲ್ಲಿ ಮಹೇಶ್ವರ್ ಇರ್ತಾರೆ. ಮುತುವರ್ಜಿ ವಹಿಸಿ ಪ್ರತಿ ಆರ್ಡ್ರನ್ನು ಮಾಡಿ ಕೊಡ್ತಾರೆ. ರಾಗಿ ಇಡ್ಲಿ ತೋರಿಸಿದ್ವಿ, ಚಿತ್ರಾನ್ನ ತೋರಿಸಿದ್ವಿ, ಸಾಕಷ್ಟು ಇದೆ, ತೋರಿಸ್ತಾ ಹೋಗ್ತೀವಿ. ಇವತ್ತು ಪರ್ಟಿಕ್ಯುಲರ್ಲಿ ಎಷ್ಟು ಹೈಜಿನಾಗಿ ಮಾಡ್ತಾರೆ ಅಂತ ತೋರಿಸೋಕ್ಕೋಸ್ಕರ ಈ ಎಪಿಸೋಡ್ ಮಾಡಿದ್ವಿ. ಎಣ್ಣೆ ಕೂಡ ಅದ್ಭುತವಾದ ಎಣ್ಣೆ, ಟಿಶ್ಯೂ ಪೇಪರಿಂದ ಹಿಡಿದು ಎಣ್ಣೆವರೆಗೂ ಒಳ್ಳೆ ಕ್ವಾಲಿಟಿ ಸ್ಟ್ಯಾಂಡರ್ಡ್ ಯೂಸ್ ಮಾಡ್ತಾರೆ. ಸೊ ಮರ್ಯಾದೆ ಬನ್ನಿ, ಬಾಳೆಕಾಯಿ ಟೇಸ್ಟ್ ಮಾಡಿ, ಬಾಳೆಕಾಯಿ ಬಜ್ಜಿ ಟೇಸ್ಟ್ ಮಾಡಿ, ಮತ್ತು ಹೀರೆಕಾಯಿ ಬಜ್ಜಿ ಟೇಸ್ಟ್ ಮಾಡಿ, ಮೆಣಸಿನಕಾಯಿ ಬಜ್ಜಿ ಅಂತೂ ಮಾಡ್ತೀವಿ. 3 ಮಾಡಿಬಿಟ್ಟು ನಮ್ಗೆ ಹೇಳಿ. ಸೊ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಯಾಕಂದರೆ ಸಬ್ಸ್ಕ್ರೈಬ್ ಮಾಡಿದರೆ ನಮಗೆ ಒಂದು ಚೈತನ್ಯ, ಆ ಚೈತನ್ಯ ನೀವು ಕೊಡ್ತೀರ ಅಂತ ಅಂದ್ಕೊಂಡು ಲೈಕ್ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆ ಮತ್ತೆ ಸಿಗೋಣ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.